ಅಂತ ಕೇಳಿದ್ರ ಏನಂತ ನಮ್ಮ ಸರ್ಜೋಡಿ ಕಲಾವಿದರು ಸುರುವಿನ ಸಂಧಿಗೆ ಒಂದು ಮಾತಾಡಿದ್ರು. ಏನಂತ ಮಾತಾಡ್ರಿ ಗುರುಜಿ ಅವರು? ಮುಂದಿನ ಸಂಧಿಗೆ ಯಾವಾರೇ ಬ್ಯಾರೆ ಆತ ಒಂದು ಕೂಡಲೇನೆ ನಾ ಒಂದು ಮಾತು ಹೇಳಿದೆ. ಏನಂತ? ನೀವ್ ಏನು ಮಾತಾಡ್ತೀರ ಮಾತಾಡಿ ಬಿಟ್ಟಿರತಕ್ಕಂತ ವಿಷಯ ಮುದ್ದುಗೊಂಡು ಆದಿಗೊಂಡು ಆಯಿಗೊಂಡು ಪಾಯಿಗೊಂಡು ಅಮರುಗೊಂಡು ತುಮರುಗೊಂಡು ಬೀರುಗೊಂಡು ಹಿಂಗೆಲ್ಲಾನು ಕೂಡ ಸಿದ್ಧರ ಸಾರಾಂಶ. ಇದ್ರೊಳಗೆ ಏನು ಸಾಯಿ ಮುತ್ಯ ಜಗಲ್ ಮುತ್ಯ ದೇವರಾಯ್ ಮಜ್ಗಿರಾಯ್ ಹಿಂಗೆಲ್ಲಾ ಬರ್ತಾರ. ಕರೆ ಬರೇ ಮುದ್ದುಗೊಂಡದ್ ಹೇಳ್ತಾರೆ. ಮುಂದೆ ಮಜ್ಗಿರಾಯ್ ದೇವರಾಯ್ ಇತಿಹಾಸ ಹೇಳಿದ್ರಂದ್ರ ಮುಂದಿನ ಇತಿಹಾಸ ಜೇರ ಮಾತಾಡಾರ ಹೋದೇನಂದ್ರ ಕನಾಳ ಗುರ್ಲಿಂಗನ ಶಿಶುಮಗಾಲತ್ತ ಅಂದಿದ್ದೇನ. ಆತ್ಮೀಯ ಕಲಾ ಬಂಧು ಬಳಗಕ್ಕ ಏನ್ ಹೇಳುದು ಗುರುಜಿ ಅವ್ರ? ಗುಡ್ ಆಫ್ಟರ್ನೂನ್ ಆಲ್ ಎವ್ರಿಬಡಿ ಬ್ರದರ್ ಅಂಡ್ ಸಿಸ್ಟರ್. ಹೆಂಗಂದ್ರಿ ಏನ್ರಿಪ್ಪ ಹಚ್ಕೊಂಡ ಬಿಚ್ಚ ಹೇಳ್ರಲ್ಲ. ತಿಳಿತೇನು? ಗೊತ್ತಾ ಸಿಸ್ಟರ್ ಅಂತ ಗೊತ್ತಾವಲ್ಲ. ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನದ ನಮಸ್ಕಾರಗಳನ್ನು ಜಾನಮಟ್ಟಿ ಕಲಾ ತಂಡದ ಪರವಾಗಿ ಹೇಳಿ ಪರಶುವಣ್ಣ ಏನಿಪ್ಪ ಹೇಳ್ತಾರ. ಒಂದ ಕಡೆ ಜ್ಞಾನಿಗಳು ಮಾತ ಏನಂತ ಹೇಳ್ತಾರ ಮಹಾತ್ಮರ ಮಾತ? ಕೆಚ್ಚಲಿಲ್ಲದ ಹಸು ಬಚ್ಚಲಿಲ್ಲದ ಮನೆ. ಹೌದು ಬರ್ರಿ ಹಿಂಗ. ನಿಷ್ಫಲ ಇಲ್ಲದ ಮಾತು ಮೂರು ಯಾತಕ್ಕೆ ಬಾರದು ಎಂದ ಸರ್ವಜ್ಞ. ಹೌದ್ರಿಪ್ಪ. ಕಬ್ಬು ರಾಯಪ್ಪ ಮಸ್ತರ ಕುಚ್ಚಿ ಅವರಿಲ್ಲ ನಮ್ ಕಡೆ. ಕುಚ್ಚು ನೈ ಹೋತ ಹೈ. ಅವು ಯಾವಾರ ಇಟ್ಕೊಳಂಗಿಲ್ಲ. ನಾವು ಎಲ್ಲಿದ್ರು ಮಾತಾಡಿದ್ರ ಎಲ್ಲರ ಆಯಿ ಸೀರೆ ಹರಿದಂಗ ಮಾತಾಡ್ಬೇಕು. ಹೌದು ಆಯಿ ಸೀರೆ ಎಲ್ಲ ಕಲ್ಲ ಹರಿ ಹೋಗುದಿರ್ಬೇಕು. ಚಾನಲ್ ಹಂಗಲ್ಲದು. ಮಾತಾಡಿ ಹೆಂಗಾಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ ಸ್ಟೆಪ್ ಬಾಯಿ ಗೋಳು ಗುಮ್ಮಟ್ಟ ಏರ್ದಂಗ ಆಗ್ಬೇಕು. ರಾಯಣ ತಗೊಂಡು ಕಡ್ಗ ತಗೊಂಡು ಬ್ರಿಟಿಷರು ರುಂಡ ಹೊಡೆದಂಗ ಆಗ್ಬೇಕ. ಎಲ್ಲರ ಆಯಿ ಸೀರೆ ಹರಿದಂಗ ಅಲ್ಲ ರಾಯಪ್ಪ ಮಸ್ತಾರ. ಮಾತಿನ ಅರ್ಥ ಏನದಂದ್ರ ಕೆಚ್ಚ ಇಲ್ಲಾರ್ದ ಹಸು ಅಲ್ಲ ಅಂದ್ರ ಹೌದು. ಏನಿಪ್ಪ ಕರೆ ಆಕಳರ ಮೈಯಾಗ ಬಾಳ ಪಿಂಡ ಅದ. ಆಕಳ ಕರೆ 4 ಮಲಿ ಹದವ ಕರೆಯದಕ್ಕ ಕರೆ ಕೆಚ್ಚಲಿ ಇರ್ಲಾರ್ತಕ್ಕಂತ ಆ ಎಷ್ಟು ಕೆಚ್ಚಲಿದ್ರು ಕೂಡ ಅದು ಹಸು ಕೊಳ್ಳಿ ಅಂದ್ರ ಅಂತ ಆಕಳನ್ನ ತಗೊಂಡು ಏನ್ ಸಾರ್ಥಕದ? ಏನು ಸಾರ್ಥಕಿಲ್ಲ, ಹಾಲು ಬೇಕಲ್ಲ. ಹೌದಲ್ಲ? ಹೌದು. ಆಕಳನ್ನ ತಗೊಂಡು ಸಾರ್ಥಕಿಲ್ಲ ಅಂತ ಹೇಳಿದ್ರು ಅವ್ರು. ಹೇಳು. ಇನ್ನು ಬಚ್ಚಲಿಲ್ಲದ ಮನೆ ಅಂದ್ರ ಸಾವಿರಾನ ಗಟ್ಲೆ ಲಕ್ಷಾನ ಗಟ್ಲೆ ಕೋಟ್ಯಾನ ಗಟ್ಲೆ ಇಲ್ಲಿ ಕಟ್ಟ್ಯಾರ ನೋಡಮ್ಮ ಒಡೆಯರ ಬಂಧುಗಳು ಮನಿ ಇಟ್ಟು ಎತ್ರ ಬಿಲ್ಡಿಂಗ್ ಮ್ಯಾಲೆ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಆ ಮನಿ ಒಳಗ ಬಚ್ಚಲಿಲ್ಲಿರ್ಲಿಂದ ಅಂತ ಮನಿ ಎತ್ಕೊಂಡು ಏನು ಸಾರ್ಥಕದ? ಏನು ಸ್ವಾರ್ಥಕ ಆಗುದಿಲ್ಲಪ್ಪ. ಅದಕ್ಕೆ ಬಚ್ಚಲಿಲ್ಲದ ಮನಿ ಅಲ್ಲ ಅಂದ್ರ ಇನ್ನು ನಿಷ್ಫಲ ಇಲ್ಲದ ಮಾತು ಯಾತಕ್ಕೆ ಬಾರದಂದ್ರ ಏನಿಪ್ಪ ಒಂದು ಮಾತನಾಡುವಂತ ಮಾತುಗಳು ಉಪಯೋಗ ಇರ್ಲಿಲ್ಲ ಅಂದ್ರ ಸುಳ್ಳು ಮಾತು ಗೊಳ್ಳು ಮಾತು ಉಪಯೋಗಪ್ಪ ಮಾತುಗಳು ಇದ್ದು ಆ ಮಾತಿಗೆ ಬರ್ಲಾರ್ದಂಗಿದ್ದು ಅಂದ್ರ ನಿಷ್ಫಲವಾಗಿರ್ತಕ್ಕಂತ ಮಾತು ತಗೊಂಡು ಏನು ಸಾರ್ಥಕಿಲ್ಲ ಅಂತ ಹೇಳಿದ್ರು ಜ್ಞಾನಿಗಳು. ಏನ್ ನೋಡಿದ ಮಗನ? ಸುಳ್ಳ ಹಾಡಿದರ ಗೊಳ್ಳ ಹಾಡಿದ್ರ ನಿನಗೇನು ತಿಳಿದೈತಿ? ಇದು ಬ್ಯಾರೇನ ಐತಿ ಡಿಂಗಿಚಂಗ. ಆತ್ಮೀಯ ಬಂಧುಗಳೇ, ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನಡೆದಾವು. ಹೌದು. ಯಾವಾರ ಏನಾಗ್ಯದ ಹೇಳಿದ್ರ ಅವರು ಎಲ್ಲರ ಯಾರಿಗಾರ ಮಾತಾಡ್ದಂಗ ನಮಗ ಮಾತಾಡದ್ರ ನಡಂಗಿಲ್ಲ ಅಂತ ಹೇಳಿದ್ರ ಅವ್ರು. ಮಾಸ್ತರ್ ಅವ್ರ ನಿಮಗೊಂದು ಮಾತು ಹೇಳ್ತೇನೆ. ಕಬ್ಬರು ಮಾಸ್ತರ್ಗ ಏನ್ ಹೇಳುದು ಗುರುಜಿ ಅವರಿಗೆ? ನೀವ್ ಎಲ್ಲಾರ ಜೊತೆ ಏನೇನಾರ ಅರಿವಿ ಬಿಟ್ಟು ಅಂಜಿಸಿರ್ಬೇಕ. ಕರೆ ಎಲ್ಲಾರ ಜೊತೆ ಮಾತನಾಡೋದು ಬೇರೆ. ಸಿಂದಗಿ ತಾಲೂಕು ಡೋಣಸಾಲ ನೌಲಿ ಅಂಬಳನೂರ ರೇವಣ ಸಿದ್ಧ ಮಾಸ್ತರ್ ಜೊತೆ ಏನಾರ ಯಾರ ಜೊತೆ ಎಲ್ಲಾರ ಮಾತಾಡದ ನಮಗ್ ಮಾತಾಡದ್ರ ನಾವ್ ಮೊದಲೇ ಅನಿಸ್ಕೊಳ್ಳಂಗಿಲ್ಲ. ಅದಕ್ಕೆ ಹೇಳ್ತಾನ ಅಂಬಳ ಊರ ರೇವಣ ಸಿದ್ಧ ಮಾಸ್ತರ ಬಾಳ ಸಣ್ಣವ ಕೆಣಕ ಬೇಡ ಮಿಡಿ ನಗರ ಹಾವ. ಯಾಕಂದ್ರ ಒಂದು ಮಾತು ಹೇಳಿದ್ರ ಅವ್ರು. ಏನಂತ? ಆ ಕೇಳಿದ ಪ್ರಶ್ನೆಕನ್ನ ಉತ್ತರ ಕೊಟ್ಟಿ ಕರೆ ಗುರ್ಲಿಂಗ್ ಮಾಸ್ತರ್ ಮರಿ ಇರ್ಲಿಲ್ಲ ಅಂದ್ರ ಮರಿ ಅಲ್ಲ ತಂದಾರ. ನೀವೆಲ್ಲಾರು ಕೇಳಿರ ಪುಣ್ಯಾತ್ಮರೇ. ಒಂದು ಮಾತು ಹೇಳಿದ್ರ ಅವ್ರು. ಏನಂತ? ಯಾವ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕು ಆಚೆಗಾಮಿ ಶೀಲಿ ಸಿದ್ದನ ಮುಂದ ಧರ್ಮರ ಕಟ್ಟೆದ. ಹೌದಾ? ಒಂದು ಮಾತು ಹೇಳುದದ. ಏನಪ್ಪ? ಅಮೋಘ ಸಿದ್ಧನ ವಂಶಾವಳಿ ಜಗತ್ತ ಸ್ತುತಿ ಸಾರ್ತೈತಿ.
4 ಮಂದಿ ಧರ್ಮರು 3 ಮಂದಿ ಪುಣ್ಯದ ಮಕ್ಕಳ ಹೌದು ಮಾಯದ ಮಗು ಮಾಧುಲಿಂಗ ತೇರವಾರ ಮಂಗರಾಯ ಕರ್ಣಿ ಮಲಕಾಶಿ ಡೊಣಜು ಮಾಸಿದ್ದಪ್ಪ ಹೌದು ಆ ಕಡೆ ಅವತಾರ ಉದುರ್ಸಿದ್ದು ಮಲ್ಲಾಬಾಯಿ ಮಕ್ಕಳು ಬಿಳಿಯಾನ್ಸಿದ್ದ ಕೊಂತುಬಾಯಿ ಮಕ್ಕಳು ಸೋಮಣ ಮುತ್ಯ ಸೋಮಬಾಯಿ ಮಕ್ಕಳು ಕಣ್ಣು ಮುತ್ಯ ಕನ್ನಬಾಯಿ ಮಕ್ಕಳು ಹಿಂಗ ಎಲ್ಲಾನು ಕೂಡ ಸಾರಾಂಶ ಬಂದದ ನಮ್ಮಲ್ಲಿ ಧರ್ಮರ ಕಟ್ಟಿದ್ದ ಎಲ್ಲಪ್ಪ ಅಂತ ಕೇಳಿದ್ರ ಎಲ್ಲಿಪ್ಪ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ವನ್ನ ಬೆವರಿ ಒಳಗ ಧರ್ಮರ ಕಟ್ಟ ಬಡ್ತಿಗೆ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ವನ್ನ ಬೆವರಿ ಧರ್ಮರ ಕಟ್ಟಲ್ಲ ಈ ಸದ್ಯ ಹೋಗಿ ನೋಡ್ಲಾಕ ಸಿಗುತ್ತಲ್ಲ ಖರೆ ನೀವು ಆಚೆ ಗಾವಿ ಒಳಗ ಧರ್ಮರ ಕಟ್ಟ್ಯಾದಂದಿರಿ ಪಕ್ಕ ತಲೆಯಾಗಿಟ್ಟು ಮಾತಾಡ್ರಿ ಹೌದು ವಿಷಯ ಜೇರ್ ಪರಕ್ ಆಯ್ತಂದ್ರ ನಿನ್ನ ಪರಕ್ ಮಾಡಲಾರ ಬಿಡಂಗಿಲ್ಲ ಕಬ್ಬರ ಮಾಸ್ತರ್ ತಿಳ್ಕೊಂಡು ಮಾತಾಡು ಹೌದು ಟಿಕ್ಕಿದೆ ಮಾತ ನನ್ನಪ್ಪ ಮನಿಮೆ ಮದ್ಕೊಂಡ ಮಹಾರಾಜ ಗ್ರಂಥ ಬರ್ದಿಟ್ಟಾರ ಏನಂತ ಸಿದ್ಧಶ್ರೀ ಗ್ರಂಥ ಒಳಗ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕ ಹೌದು ಯಾವ್ರ ಆಚ್ಯಾಗಾವಿ ಚಂದ್ರಾಳ ಗ್ರಾಮದೊಳಗ ಬೇವಿನ ಗಿಡದೊಳಗ ಆಚ್ಯಾಗಾವಿ ಶೀಲಿ ಸಿದ್ದನ ಮೆಟ್ಟದ ಅಲ್ಲಿ ಮುಂದ ಅಲ್ಲಿ ಯಾವ್ಯಾವ ಗುಡಿ ಅದ ಶಾವರ್ ಸಿದ್ಧ ಮತ್ತ ಅಮೋಘ ಸಿದ್ಧ ಶೀಲಿ ಸಿದ್ದನ ಗುಡಿ ಅದ ಇದು ನಮ್ಮ ಅಪ್ಪ ಮದಗೊಂಡ ಮಹಾರಾಜ ಗ್ರಂಥೊಳಗ ಇದು ಬಿಟ್ಟಲ್ಲಂದ್ರ ಕನ್ನಡ ವಿಶ್ವವಿದ್ಯಾಲಯ ಅಂಪಿಯರ್ ಬರೆದಿರ್ತಕ್ಕಂಥ ಅಮೋಘ ಸಿದ್ಧ ಪರಂಪರೆ ಪೇಜ್ ನಂಬರ್ 126 ಒಳಗ ನೇರವಾಗಿ ಉತ್ತರದ ಚಕ್ 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 ಕೋಡ್ರ ಅವ್ರ ಕೈಯಾಗ ಆಚೆಗಾವಿ ಸಿಲ್ಲಿ ಸಿದ್ದನ ಸ್ಥಾನಿಕದೊಳಗ ಶಾವರ ಸಿದ್ದನ ಗುಡಿ ಐತಿ ತಿಳ್ಕೊಂಡು ಅಮೋಘ ಸಿದ್ಧ ಪರಂಪರೆ ಪೇಜ್ ನಂಬರ್ 126 ನೋಡ್ಕೋತಿರ್ ಹೋಗಿ ನೋಡ್ಕೋರಿ ಬರ್ಲಿ ಹಿಂಗ ನಮ್ಮಲ್ಲಿ ಮಾತ್ರ ಧರ್ಮರ ಕಟ್ಟಿ ಎಲ್ಲಪ್ಪ ಅಂತ ಕೇಳಿದ್ರೆ ಹೊನ್ನೆ ಬೇವರಿಗೆ ಬಿಟ್ಟು ಧರ್ಮರ ಕಟ್ಟಿ ಎಲ್ಲಿ ಇಲ್ಲ ಕರೆ ನೇರವಾಗಿ ಚಂದ್ರಾಳ ಗ್ರಾಮದೊಳಗ ಹಾವಿನ ಮತ್ತ ಚೇಳಿಂದ ಏನಪ್ಪಾ ಅಂತ ಕೇಳಿದ್ರೆ ಭಕ್ತರಿಗೆ ಬಹಳ ಕಾಡಾಟ ನಡೆದಿತ್ತ ರಥವನ್ನ ಹೊಡ್ಕೊಂಡು ಶಾವರ ಸಿದ್ಧ ಭೂತಾಳ ಸಿದ್ಧ ರಥ ನಡೆಸವ ಶಾವರ ಸಿದ್ಧ ಮತ್ತು ಶೀಲಿ ಸಿದ್ಧ ಕುತ್ಕೊಂಡು ಹೊಂತಂತ ಸಂದರ್ಭದೊಳಗ ಏನಾಗಿತ್ತು ಚಂದ್ರಾಳ ಗ್ರಾಮಕ್ಕೆ ಬಂದು ಬೇವಿನ ಗಿಡದೊಳಗ ನಿಂತುಕೊಂಡ್ರ ಅಲ್ಲಿ ಎಲ್ಲಾ ಭಕ್ತರ ಪರಿಹಾರ ಮಾಡಿಕೊಂಡು ಬೇವಿನ ಗಿಡದೊಳಗ ಆಚೆಗಾವಿ ಶೀಲಿ ಸಿದ್ಧ ಮೆಟ್ಟ ಮಾಡ್ಯಾರ ಹೆಂಗೈತ್ ನೋಡಪ್ಪ ಅಲ್ಲೇ ಕೂಡ ಶಾವರ ಸಿದ್ದನ ಗುಡಿನೂ ಅದ ನೋಡ್ಕೋತಾರೆ ನೇರವಾಗಿ ನೋಡ್ಕೋರಿ 126ಕ್ಕ ಆಚೆಗಾವಿ ಶೀಲಿ ಸಿದ್ದನ ಗುಡಿಯ ಮುಂದದೊಳಗ ಆ ಶಾವರನ ಸಿದ್ದನ ಗುಡಿ ಸ್ಥಾನಕ್ಕಿದೆ ತಿಳ್ಕೊಂಡು ಪೇಜ್ ನಂಬರ್ 136ಕ್ಕ ಅಮೋಘ ಸಿದ್ಧ ಪರಂಪರೆ ಬರೆದವ್ರು ಡಾಕ್ಟರ್ ಚನ್ನಪ್ಪ ಕಟ್ಟಿ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹೌದು ಠೀಕ್ ಇದೆ ಮತ್ತ ನೀವು ಕೇಳಿರ್ತಕ್ಕಂತ ಪ್ರಶ್ನೆಕ್ಕ ಉತ್ತರ ಕುಲ ಇದು ಸಾಕ್ಷಾತ್ ಮುರ್ಲಿಂಗ ಮಾಸ್ತರ್ ಮರಿದ್ಯಾರ ಪಕ್ಕ ವಿಚಾರ ಮಾಡಿ ಮಾತಾಡ ಮಾಸ್ತರ ನಿನಗೊಂದ ಮಾತು ಕೇಳ್ತೀನ ಏನಂತ ಕೇಳುದು ಮಾತಾ ನೀ ಹಂಗ ಕೇಳಿ ನೋಡು ನಾನು ಒಂದು ಮಾತು ಕೇಳುದದ ಯಾರಪ್ಪ ಅಂತ ಕೇಳಿ ಬೀರ ದೇವ್ರ ಅಂದ್ರೆ ಎಂತಾವ ಬಾಳ ಬರಮ ದೇವರ ಕಂದ ಶಿವರಾಮದೇವಿ ಸುತ್ತ ಕಳವಿ ನಾರಾಯಣ ಕನ್ಯಾಕಾಮನ ಹಿರಿಯ ಭಾಗ್ಯಬಂಕನಾಥ ಹೊಡೆದು ಶೀಗಿ ಶಿಂಕಾಸರನ್ನು ಹೊಡೆದ ಗಜಲಿಂಬಿ ದೈತ್ಯನ ಹೊಡೆದ ಕೆಟ್ಟ ಕಲಿಗಳು ಅವಾಗಿನ ಕೊಟ್ಟ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣಗನೂರು ಕರೇಶದ ನಾಮ ಉಳಿಸಿರ್ತಕ್ಕಂತ ಯಾರಿಪ್ಪ ಶಿವಸಿದ್ಧ ಲಿಂಗ ಬೀರ ದೇವ್ರ ಹರಿಯುವಿನ ಗಂಡು ಉರಿವು ಕಿಚ್ಚಿನ ಗಂಡು ಉರಿ ಮಾರಿ ದೇವ್ರು ಉಗ್ರ ಮಾರಿ ದೇವ್ರು ಕಾಂಚಿ ಕುರದೇವ್ರು ಕಾರುಣಿಗೆತ್ತಿ ದೇವ್ರ ಶಿವಸಿದ್ಧ ನನ್ನಪ್ಪ ಲಿಂಗ ಬೀರ ದೇವ್ರ ಬೀರ ದೇವ್ರ ಶಿಷ್ಯ ಅಂದ್ರೆ ಎಂತವ್ರಿಪ್ಪ ನನ್ನಪ್ಪ ಸಾತಾರ ಜಿಲ್ಲಾ ಪೈಠಾಣ ತಾಲೂಕು ಭಾರಾಮತಿ ಗೌಡ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ ಮಾನವರಲ್ಲಿ ಮನೆಗೇನೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನಿ ಉಣೂರು ದೇವ್ರು ಉಗಾರ ಕ್ವಾನೂರು ದೇವ್ರ ಪೂಜಾರಿ ಶಿಡಿಯಾಣ ದೇವ್ರ ಶಿಷ್ಯ ನನ್ನಪ್ಪ ಸಿದ್ಧ ಮಲ್ಲಪ್ಪ ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕು ಉಲಜಂತೆ ಪುಣ್ಯ ಗ್ರಾಮದೊಳಗ ದೀಪಾವಳಿ ಅಮಾವಾಸ್ಯ ದಿನ ನರಕ ಚತುರದ ಮುಂಡಾಸ ಪ್ರದೇವಿ ಪಡ್ಕೊತಿರ್ತಕ್ಕಂಥ ಯಾವ ಶಿವಸಿದ್ಧ ನನ್ನಪ್ಪ ಮಾಳಿಂಗರಾಯನ ಗುರು ಬೀರ ದೇವ್ರನ ತಂದೆ ಭರಮ ದೇವ್ರ ಆ ಭರಮರ ತಾಯಿ ಯಾರು ಸೂರಾವತಿ ಹೌದಾ ಸೂರಾವತಿ ಮಗಳು ಏನು ಸೂರಾವತಿ ಮಗಳು ಸೂರಾವತಿ ಅಪ್ಪನ ಹೆಸರೇನು ಈ ಬೀರ ದೇವ್ರ ಬಿಟ್ಟು ಇಬ್ರು ಮಕ್ಕಳಾರ ಅವ್ರ ಇಬ್ರು ಮಕ್ಕಳ ಹೆಸರೇನು ಟಿಕ್ 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 ಹೋಯ್ಕಿಲ್ಲ ಪಾಯಿಂಟ್ ಏನು ಇನ್ನೊಂದು ಬಿಡುಗಡೆ ಆಗಲಿ ಸೂರಾವತಿ ಅಂತಕ್ಕಂಥ ಮಗಳು ಆ ಸೂರಾವತಿ ಮಗಳ ಅಪ್ಪನ ಹೆಸರೇನು ಏನು ಮತ್ತ ಅವ್ರ ಇಬ್ಬರಿಗೆ ಮಕ್ಕಳದಾರ ಆ ಎರಡು ಮಕ್ಕಳ ಹೆಸರೇನು ಅವ್ರ ಅಪ್ಪನ ಹೆಸರೇನು ಹೌದು ಬರ್ರಿ ಹೆಂಗ ಹೇಳ್ತಾರ ಬಾಳ ಸೇನೆ ಅದಾರ ನಿನಗಿದಕ್ಕ ಉತ್ತರಕ್ಕ ಈ ಪ್ರಶ್ನೆಕ್ಕ ಎಲ್ಲಾರು ನೀ ನನಗ ಬರೇ ಒಂದ್ ಸಂಧಿಗೆ ಹೇಳಂದಿ ನಿನಗ 1 ವರ್ಷ ಟೈಮ್ 1 ವರ್ಷ ಪಡಿ 12 ತಿಂಗಳ ಎಷ್ಟು
12 ತಿಂಗಳ 365 ದಿನ ಟೈಮ್ ಹಾ ನಿನಗೆ ಯಾಕೆ ಕೊಡ್ಬೇಕಾಗ್ಯದಂದ್ರ ಯಾಕ ಕಬ್ಬುರ ರಾಯಪ್ಪ ಮಾಸ್ತರ ಪ್ರಸಿದ್ಧ ಅದಾರ ಇವ್ರು ಹಾ 1 ವರ್ಷ ಟೈಮ್ ಬೇಕಾದಂಗೆ ಹೇಳ್ಬಹುದು ಹೌದು ಹೌದಲ್ಲ ಹಾ. ಬಾಳೆನ ಮಾತನ್ನಲ್ಲಾರ್ದ ವಿಷಯ ಬರ್ಲಿ ಹೆಂಗದ ಪುಣ್ಯಾತ್ಮರೇ ಹೆಂಗಪ್ಪ ಧ್ಯಾನ ಮತ್ತು ಧರ್ಮ ಧರ್ಮ ಏನದ ದಾನ ಧರ್ಮ ಹಿಡ್ಕೊಂಡ್ರ ನಮ್ ಸರ್ಜೋಡಿ ಕಲಾವಿದರು ಏನ್ ಹೇಳಿದಾರಪ್ಪ ಧರ್ಮ ಹಿಡ್ಕೊಂಡ್ರು ಹಾ ಹಿಡ್ಕೊಂಡು ಹೇಳಿದ್ರ ಹೌದ್ ಸೀತಾದೇವಿ ದಾನ ಮಾಡಕ್ಕ ಬಂದಳು ಅವಾಗೇನಪ್ಪ ಅದಕ್ಕೆ ರಾವಣ ತಗೊಂಡು ಹೋಗ್ಯಾನಂತಕ್ಕಂತ ಮಾತು ಹೇಳಿದ್ರು ಹೌದ್ ಹೌದು ಸರ ನಮ್ಮ ಪಾಯದಾಗ ನೀವು ಬರುದಿಲ್ಲ ಹಾ ಪೀಠಕ್ಕೆ ಅದಕ್ಕ ಹೌದ್ ಯಾಕಂದ್ರ ನೀವು ಕೇಂದ್ರದಾಗ ಮಾತಾಡ್ರಿ ಮುನ್ಸಿಪಟ್ಯಾಗ ಮಾತಾಡಕ್ ಹೋಗ್ಬೇಡ್ರಿ ಹಾ ಹಾ ಕೇಂದ್ರದಾಗ ಹೋಗಲಿ ನೀವು ಮುನ್ಸಿಪಟ್ಯಾಗ ಮಾತಾಡಿದ್ರ ಮತ್ತ ಕಸ ಬೆಳಿಬೇಕಾಕದ ಇಲ್ಲಿ ಹೌದು ಹೌದು ಪೀಠಕ್ಕೆ ಹಿಡ್ಕೊಂಡು ಮಾತಾಡ್ರಿ ಹಾ ಹೆಂಗಾದ ವಿಷಯಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಅನ್ನ ದಾನಗಳಿಗಿಂತ ಇನ್ನ ದಾನಗಳಿಲ್ಲ ಹೌದು ಹೌದು ಅನ್ನಕ್ಕೆ ಮಿಗಿಲು ಇನ್ಯಾವುದಿಲ್ಲ ಜಗದೊಳಗ ಅನ್ನವೇ ಪ್ರಾಣ ಅಂತ ಹೇಳಿದ್ರು ಹೇಳಾರು ಮಾತ ಇದು ಸುಮ್ಮ ಪೀಠಿಕೆ ಅದ ಹಾ ಇದು ಬಿಡು ಹೌದ್ ಹೇಳಿದ್ರು ಒಂದು ಮಾತ ಏನ್ ಹೇಳ್ತಾರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸು ಗಾಳಿ ನಿಮ್ಮ ದಾನ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತೇಳು ಸಾಗರವು ಕೂಡ ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಬಗಳುವ ನಾಯಿ ಕುನ್ನೆಗಳನ್ನು ನಾನೇನಂದ ರಾಮನಾಥ ಅಂತ ಹೇಳಿದ್ರು ಹೌದು ಹೌದು ಆತ್ಮೀಯ ಬಂಧುಗಳೇ ಏನ್ ಹೇಳುದು ಅಪ್ಪ ಪರಮಾತ್ಮ ಭೂಮಿ ದಾನ ಕೊಟ್ಟಾನ ಪಟ್ಟಣ ಹೌದಾ ಹೌದ್ ಬೆಳಿ ದಾನ ಕೊಟ್ಟಾನ ಪಟ್ಟಣು ಇದು ಗಾಳಿ ದಾನ ಕೊಟ್ಟಾನ ಹಾ ಏನ್ ಕೊಡ್ಬೇಕವ ಏನು ಸಾಕಟ್ಟು ಕೊಟ್ಟ ನಿನ್ನೇನು ಕೊಡ್ತಾನಪ್ಪ ಈ ನೀರ್ ದಾನ ಕೊಟ್ಟಾನ ಹೌದು ಕರೆ ಈಗಿನ ಕಾಲದ ನೀರ್ ಕುಡಿಬೇಕಂದ್ರ ಫಿಲ್ಟರ್ ನೀರ್ ಬಂದಾವ್ ಹಾ ಅಲ್ಲಿ ಹೋಗಿ ಕೇಳ್ದ ಏನ್ ಕೇಳ್ತಾ 5 ರೂಪಾಯಿ ಹಾಕು ನೀರ್ ಕೊಡ್ತೀನಂತದ ವೈನ್ ನುಗ್ಗದಾಗ ಬೀಳದ ಬಡ್ಡ್ಯಾಗ ಬುರ್ರತ್ತ ನೀರ ಕರೆ ಭಗವಂತ ಎಲ್ಲಾನು ಕೂಡ ದಾನ ಕೊಟ್ಟಾನ ಕೊಟ್ಟನು ಜಗತ್ತಿನೊಳಗ ದಾನ ಶ್ರೇಷ್ಠ ತಿಳ್ಕೊಂಡು ಎಲ್ಲಾನು ಕೂಡ ಭಗವಂತ ವಿದ್ಯುತ್ ಕೊಟ್ಟಾನ ಹೌದಲ್ಲ ಹೌದ್ ಬಹಳ ಚಂದ ವಿಷಯ ಅದ ಪುಣ್ಯಾತ್ಮರೇ ಬಹಳ ಚಂದ ತರ ಪೀಠಿಕೆ ಪ್ರಸ್ತಾವನೆ ಮತ್ತ ಲಾಸ್ಟಿಗೆ ಲೇಖಕರ ಆಯ್ಕೆ ಇರ್ತದ ಹಾ ಹಾ ಹಂಗಾಕಿ ಲೈನಿಗೆ ಹಾಕಿ ಮಾತಾಡು ಹೌದು ಒಮ್ಮಲಿಗೆ ಬರ ರಾಮ ಬಂದ ರಾವಣ ಬಂದ ಸೀತಾ ದಾನ ಮಾಡಿದಳು ಹಾ ನೀನ್ ಮತ್ತ ಹಂಗ ಧರ್ಮ ಎತ್ತಿನ ದಾನದ ವಿಷಯ ನಂದ್ಯಾಕ ತಗೊಂಡಿ ಹಾ ಯಾವಾಗಲೂ ಕೀಳು ಮಾತಾಡಂಗಿಲ್ಲ ಹೌದು ನಿನಗ ಧರ್ಮ ಬಂದದಲ್ಲ ಧರ್ಮ ಎಲ್ಲಿ ಹಚ್ಚದ ಅಟ್ಟೆ ತೋರ್ಸುದು ಹೌದ್ ಎಲ್ಲರ ದಾನ ಬಂದದ ದಾನ ಮತ್ತ ಹಂಗ ಸೀತಾದೇವಿ ದಾನ ಮಾಡಕ್ ಬಂದಾಗ ನಿಮ್ಮ ಒಯ್ನಲ್ಲ ಹಾ ಜೇರ್ಕರ್ ಸೀತಾದೇವಿ ದಾನ ಮಾಡಕ್ಕೆ ಅವ್ರ ನಿಮ್ಮ ಎಲ್ಲಿ ಹೋಯ್ತಿದ್ದ ಧರ್ಮದವ ಹಾ ಹಾ ಹೋಗ್ತಿರ್ಕಿಲ್ಲ ಇದ್ರ ಅವ ಹೆಂಗ ಹಾಕಿರ್ಕಿಲ್ಲ ವಿಷಯ ಹೆಂಗದ ಹಣಮಾಪ ಲಂಕಕ್ಕೆ ಬೆಂಕಿ ಹಚ್ತಿರ್ಕಿಲ್ಲ ಜಗತ್ತಿನೊಳಗ ದಾನ ನೀಡಿದಗೋಸ್ಕರವಾಗಿ ದಾನ ಸೂರ ಕಣ್ಣಂದಾರ ಹೌದು ದಾನ ಸೂರ ಕಣ್ಣ ಪುಣ್ಯಾತ್ಮರೇ ಒಂದೊಂದು ದಿವಸ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ ಕ್ಷೌರಿಕನ್ನ ಬಲ್ಲಿ ಕಟಿಂಗ್ ಮಾಡ್ಕೊಳಕ್ ಹೋಗಿದ್ದ ಹೌದು ಮಾಡ್ಕೊಳ್ಳುವಂತ ಸಂದರ್ಭದೊಳಗ ಏನಾತ್ರಿಪ್ಪ ದಾಡಿ ಮಾಡ್ಕೊಳ್ಳುವಂತ ಸಂದರ್ಭ ಭಿಕ್ಷುಕ ಬಂದು ಕೇಳಿದ್ನತ್ತ ಏನತ್ತ ಭಿಕ್ಷಾಂದೇಯಿಂದ ಅವಾಗ ಕ್ಷೌರಿಕನ ಬಗಲಾಗ ಏನಿತ್ತಪ್ಪ ಅಂತಂದ್ರ ಎಡಗೈ ಒಳಗ ಎಡಕಿನ ಸೈಡ್ ಬಟ್ಲ ಇತ್ತು ಬಟ್ಲ ಆ ಎಡಗೈಲಿ ಇರ್ತಕ್ಕಂತ ಬಟ್ಲ ತಗೊಂಡು ಆ ಭಿಕ್ಷುಕನಿಗೆ ಕೊಟ್ಟ ಆ ಎಡಗೈ ಇರ್ತಕ್ಕಂತ ಬಟ್ಲ ಕೊಟ್ಟ ಜಗತ್ತಿನ ಬಟ್ಟಲ ಬಂಗಾರ ಆಯ್ತು ಪುಣ್ಯಾತ್ಮರೇ ಇದು ದಾನದಿಂದ ತನ್ನಲ್ಲಿರ್ತಕ್ಕಂತ ದಾನ ಕೊಟ್ಟ ಜಗತ್ತಿನೊಳಗ ಬಂಗಾರ ಇತ್ತು ಭಿಕ್ಷುಕ ಪವಿತ್ರ ಆಗಿ ದಾನ ಕೊಟ್ಟನ ದಾನ ಸೂರಕರ್ಣನ ಹೆಸರು ಹೇಳ್ದ ಇದು ಬಿಡು ಏಕಲವ್ಯ ದ್ರೋಣಾಚಾರ್ಯ ಹೌದು ಆ ದ್ರೋಣಾಚಾರ್ಯ ಏಕಲವ್ಯ ತನ್ನ ಹೆಬ್ಬೆಟ್ಟ ದಾನ ಕೊಟ್ಟನ ಪುಣ್ಯಾತ್ಮರೇ ಹೆಬ್ಬೆಟ್ಟ ದಾನ ಹೌದಲ್ಲ ಗುರುವಿಗೆ ಹೆಬ್ಬೆಟ್ಟ ದಾನ ಕೊಟ್ಟಾನ ಜಗತ್ತಿನೊಳಗ ಗುರು ಶಿಷ್ಯರ ಕೀರ್ತಿ ಮುಗ್ಲೆತ್ತರಕ್ ಬೆಳೆದ ಇದು ಬಿಡು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಉಮದಿಯ ಮಲಕಾರಿಸಿದ್ದ 12,000 ದಂಡ ಮಂದಿ ಮರ್ದನ ಮಾಡ್ದ ಮರ್ದನ ಮಾಡಿದ ಕಾಲಕ್ಕೆ ಆತ್ಮೀಯ ಬಂಧುಗಳೇ ಏನಾದ್ರಿಪ್ಪ 12,000 ದಂಡ ಮರ್ದನ ಹೆಂಗ ಜೀವಂತ ಮಾಡದಪ್ಪ ಅಂತ ಕೇಳಿದ್ರ ಹೆಂಗ ತನ್ನ ಕಿರಿಬಳ್ಳನ್ನು ಎಬ್ಬಟ್ಟ ದಾನ ಕೊಟ್ಟು ತನ್ನ ಕಿರಿಬಳ ದಾನ ಕೊಟ್ಟು 12,000 ಜೀವಂತ ದಾನ ಮಾಡ್ಯಾನ ಪುಣ್ಯಾತ್ಮರೇ ಹೌದಲ್ಲ ಜಗತ್ತಿನೊಳಗ ದಾನನೇ ಶ್ರೇಷ್ಠ ಅಂತಕ್ಕಂತ ಮಾತನ್ನು ಹೇಳಿ ಈಗ ಬಹಳ ಮಾತನ್ನಾಡ್ಲಾರ್ದ ನನ್ನಪ್ಪ ಮುತ್ತೆ ಅಮೋಘ ಸಿದ್ಧನ ಇತಿಹಾಸ ಎಷ್ಟು ಹೇಳಿದ್ರು ಸಾಲದು ಹೌದು ಯಾಕಪ್ಪ ಅಂತ ಕೇಳಿದ್ರ ಏನಪ್ಪ ಇದು ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳದಾರ 4 ಮಂದಿ ಒರಿವಿನ ಮಕ್ಕಳದಾರ 21 ಮಂದಿ ಧರ್ಮರು 101 ಹಿಂಗ ನವಕೋಟಿ ಸಿದ್ಧದಾರ ಅದಾರು ಇವ್ ಒಬ್ರವ್ರ ಬರೇ ಒಂದೊಂದು ದಿನ ಹೇಳಿದ್ರೆ 1 ಕೋಟಿ ದಿನ ಹೋಯ್ತು
ಎಷ್ಟು 1 ಕೋಟಿ ದಿನ. ಖರೆ ಇಲ್ಲಿ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗಪ್ಪ? ಬರೇ 8 ತಾಸೊಳಗ ಮುಗಿಸ್ಬೇಕಾಗ್ಯದ. ಹಾ 8 ತಾಸಿನ ಟೈಮ್ ಐತಿ, ಮುಗಿಸ್ಬಿಡುದು. ಯಾಕಂದ್ರ ನನ್ನಪ್ಪ ಮುತ್ಯ ಅಮೋಘ ಸಿದ್ಧ ಹಾ ಕೈಲಾಸದೊಳಗ ರತ್ನ ಖಚಿತ ಸಿಂಹಾಸನದ ಮ್ಯಾಲ ಗದ್ದಿಗೆ ಮ್ಯಾಲ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ? ಶಿವ ಪಾರ್ವತಿಯರ ಅರಟಿ ಹೊಡಿತಿದ್ರು. ಆ ಅರಟಿ ಹೊಡಿಯುವಂತ ಕಾಲಕ್ಕ ಹೌದ್ ಇದ್ರ ಹಿಂದಿನ ಪೂರ್ವದೊಳಗ ಇನ್ನ ಅಮೋಘ ಸಿದ್ಧನ 7 ಅವತಾರ ಅದಾವ. ಅದಾವು. ಆ 7 ಅವತಾರ ಬಹಳ ಅದ. ಬಾಳ ಮನೆ ಐತಿ. ಬರೇ ಒಂದೊಂದ್ ಅವತಾರ ಹೇಳಿದ್ರೆ ಒಂದೊಂದು ಪಳೆದಾಗ ಹೇಳ್ಕೊತೋದ್ರ 7 ದಿನ ಮುಗೀತದ. ಹಾ ಹಾ ಅಂಬ ಋಷಿ, ದೌಮ್ಯ ಋಷಿ, ಯೋಗಿ ಋಷಿ, ಹೌದ್. ಹಿಂಗ 7ನೇ ಅವತಾರದಾಗ ಯೋಗಿ ಋಷಿ ಎನಿಸಿಕೊಂಡು ಅಮೋಘ ಸಿದ್ಧ ಹುಟ್ಟಿ ಬಂದ. ಹುಟ್ಟಿ ಬಂದ ನನ್ನಪ್ಪ. ರತ್ನ ಖಚಿತ ಸಿಂಹಾಸನದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ತು? ಶಿವ ಪಾರ್ವತಿಯರ ಹರಟಿ ಹೊಡಿತಿದ್ರು. ಹಾ ಹರಟಿ ಹೊಡಿ ಕಾಲಕ್ಕ ಹಾ ಏನಾಗಿತ್ತು? ಪಾರ್ವತಿ ಮತ್ತು ಪರಮೇಶ್ವರಲ್ಲಿ ವಾಕ್ವಾದ ಆಯ್ತು. ಒಕ್ಕವಾದ ಬಿತ್ತು. ಪ್ರತಿನಿತ್ಯ ನಿನ್ನ ಸೇವಾ ನಾನು ಮಾಡ್ತೇನೆ, ಹಾ ಕರೆ ನನ್ನಟ ಸೇವಾ ನಿಂದ ಯಾರೂ ಮಾಡಂಗಿಲ್ಲ ಅಂದ್ರು ಪಾರ್ವತಿ. ಹೌದು ಹೌದು. ಪರಮೇಶ್ವರಗಂದ ಪರಮೇಶ್ವರ ಹೇಳ್ತಾನ ಪಾರ್ವತಿ ದೇವಿಗೆ, ಏನತ್ತ? ನೀ ಹೇಳುಕಿತ್ತ ಪೂರ್ವದೊಳಗ ಹಾ ನನ್ನ ಸೇವೆ ಒಬ್ಬ ಮಾಡ್ತಾನಂದ ಕಾಲಕ್ಕ ಹಾ ಪಾರ್ವತಿ ದೇವಿಗೆ ಹೆಂಗಾಯ್ತು ಗೊತ್ತೇನು? ಏನಂತಾಳು? ಮುಗುಲಾರ್ದ ಮೈ ಮೇಲೆ ಬಿದ್ದಂಗಾಯ್ತು, ಹೊಟ್ಯಾಗ ಖಾರ ಕಲಸದಂಗ. ಹೌದು ಹೌದು. ಹೊಟ್ಯಾಗ ಖಾರ ಕಲಸದಂಗಾಯ್ತು. ಹಾ ಅಂತವನನ್ನ ಕಾಣಬೇಕ, ನಾ ಏನು ಮಾಡ್ಬೇಕಂದ ಕಾಲಕ್ಕ ಹೌದ್. ಅವಾಗ ಪರಮಾತ್ಮ ಹೇಳ್ತಾನ, ಏನಂತ? ಅವನನ್ನ ಕಾಣಬೇಕಾಗಿತ್ತಂದ್ರ ಹಾ ನೀನು ಪದ್ಮ ಆಸನ ಹಾಕಿ ಕುಳಿತುಕೋಬೇಕ, ಹೌದ್. ಓಂ ನಮ ಶಿವ ಎನ್ನತಕ್ಕಂತ ನಾಮ ನುಡಿಬೇಕ. ಹಾ ನಿನ್ನಲ್ಲಿ ಅಹಂಕಾರ ಬಿಟ್ಟು ನೀವು ಓಂ ನಮ ನಾಮ ಶಿವಾಯ ನುಡಿದಿದ್ದೆ ಕರೆಯಾಗಿತ್ತಂದ್ರ ಹೌದು ಹೌದು. ಆ ಕೂಸು ನಿನಗ ಕಾಣ್ತತಿ ಹೇಳಿದ ತಕ್ಷಣ ಹೌದ್. ಅವಾಗ ಪಾರ್ವತಿ ಏನು ಮಾಡಿದಳಪ್ಪ ಅಂತ ಕೇಳಿದ್ರ ಏನ್ ಮಾಡಿವು? ಪದ್ಮ ಆಸನ ಹಾಕಿಕೊಂಡು ಕುಳಿತುಕೊಂಡಾಗ ಹೌದು ಹೌದು. ಅವಾಗ ಗದ್ದಿಗೆ ಮ್ಯಾಲ ತೇಜೋಮಯವಾಗಿರ್ತಕ್ಕಂತ ಕೂಸು ಕೊಂಡತ. ಹಾ ನೀನು ಹೆಚ್ಚಿನವ ತಿಳ್ಕೊಂಡ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾತಿಪ್ಪ? ಅಮೋಘವಾದ ಭಕ್ತಿ ಮಾಡಿದನ ತಿಳ್ಕೊಂಡ ಹೌದ್. 7 ಯುಗದೊಳಗೆ 7 ಅವತಾರ ತೊಟ್ಟುಕೊಂಡು ಭಕ್ತಿ ಮಾಡಿನ ತಿಳ್ಕೊಂಡ ಹಾ ಹಾ ಅವನ ಹೆಸರು ಏನ ನಾಮಕರಣ ಆಯ್ತಪ್ಪ ಅಂತ ಕೇಳಿದ್ರ ಏನಂತ? ಅಮೋಘ ಸಿದ್ಧಾರ್ಥ ನಾಮಕರಣ ಆಯ್ತು. ಪುಣ್ಯಾತ್ಮರಿ, ಹೌದ್ ಹೌದು. ಅಮೋಘ ಸಿದ್ಧಾರ್ಥ ನಾಮಕರಣ ಆಯ್ತ. ಹಾ ಮುಂದ ಪಾರ್ವತಿ ದೇವಿ ಏನ್ ಮಾಡ್ತಾಳ? ಏನ್ ಮಾಡ್ಯಾಳ ನಾವು? ಅಮೋಘ ಸಿದ್ಧನ ಕಾಡ್ಬೇಕ ತಿಳ್ಕೊಂಡ ಹಾ ಅವಾಗ ತನ್ನ ಗುರುವಿನಲ್ಲಿ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು? ಪ್ರತಿನಿತ್ಯ ಹೂ ಪತ್ರಿ ಶೀತಾಳ ಬಿಂದಿಗೆ ತಂದು ನಿನ್ನ ಗುರುವಿಗೆ ಅರ್ಪಣೆ ಮಾಡ್ತಿ. ಹಾ ಹಾ ಬೆಳಗ್ಗೆ ಜಾವಕ್ಕ ಹುಳ ಮುಟ್ಟಲಾರ್ದ ಹೂವ ಕಪ್ಪೆ ಮುಟ್ಟಲಾರ ಶೀತಾಳ ತಂದು ನಿನ್ನ ಗುರುವಿಗೆ ಅರ್ಪಣೆ ಮಾಡಂದ ಕಾಲಕ್ಕ ಹೌದು. ಅವಾಗ ಪಾರ್ವತಮ್ಮ ದೇವಿ ತೊಡಿ ಮೇಲೆ ಕುಂದರ್ಸರು ಮಗು ಅಮೋಘ ಸಿದ್ಧ ಕೇಳ್ತಾಳ, ಏನಂತ? ಏ ಅಮೋಘ ಸಿದ್ಧ, ಹಾ ನಿನಗ ಗುರು ಸೇವೆ ಎತ್ತೇನೈತಲ್ಲ, ಇಬ್ಬರೊಳಗ ತಂದೆ ಹೆಚ್ಚೋ ತಾಯಿ ಹೆಚ್ಚೋ ಕಾಲಕ್ಕ ಹೌದ್. ಅವಾಗ ಒಂದು ಮಾತು ಹೇಳ್ತಾಳ. ಏನಂತ ಹೇಳ ನನ್ನವ್ವ? ವಿಷಯ ಇನ್ನೂ ಬಹಳ ಐತಿ, ಬಾಳ ಮನೆ ಐತಿ. ಬಹಳ ಮಾತೆಲ್ಲಾರ್ದ ಇಲ್ಲಿಗೆ ಕೊಟ್ಟು ಹಾ ಇಲ್ಲಿಗೆ ವಿರಾಮ ಕೊಟ್ಟು ಮತ್ತೆ ಮುಂದಿನ ಹುಳ ಮುಟ್ಟಲಾರ್ದ ಹೂವ ಕಪ್ಪಿ ಉಂಟಾರ ಶೀತಾಳ ಹಾ ಹೆಂಗ ಹೋಗಿ ನನ್ನಪ್ಪ ಅಮೋಘ ಸಿದ್ಧ ತರ್ತ ಮುಂದಿನ ಸಂಧಿಗಳು ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಈಗ ಯಥಾ ಪ್ರಕಾರ ಚಾಲ ಹಾಡಿ ಹಾಡಿ ಸರ್ಜೋಡಿ ಕಲಾವಿದರ ಚಾನ್ಸ್ ಕೊಟ್ರೆ ಮತ್ತೆ ಮುಂದೆ ಹೆಂಗ್ ಮಾತಾಡ್ತಾರ ಮಾತಾಡ್ಕೊತ ಹೋಗೋಣ. ಓಕೆ ಓಕೆ ಎಲ್ಲ ಓಕೆ ಕುಡ್ರಿ ಸೇಕೆ